ಸಂಘರ್ಷವೇ ಜೀವನ. ಒಂದು ಬೀಜದ ಕತೆ. ನಾವು ಹೋರಾಟವನ್ನು ಜೀವನದ ಶತ್ರು ಎಂದು ಭಾವಿಸುತ್ತೇವೆ. ಆದರೆ ಪ್ರಕೃತಿ ಒಂದು ಚಿಕ್ಕ ಬೀಜದ ಮೂಲಕ ಹೇಳುವ ಸತ್ಯವೇ ಬೇರೆ. ಹೋರಾಟವಿಲ್ಲದೆ ಯಾವ ಜೀವನವೂ ಅರಳುವುದಿಲ್ಲ. ಒಂದು ಬೀಜವನ್ನು ಮಣ್ಣಿನೊಳಗೆ ಹೂಳಲಾಗುತ್ತದೆ. ಅದರ ಸುತ್ತ ಕತ್ತಲೆ, ಮೇಲೆ ಭಾರವಾದ ಮಣ್ಣು. ಹೊರಗಿನಿಂದ ನೋಡಿದರೆ ಅದು ಮುಗಿದು ಹೋದಂತೆ ಕಾಣುತ್ತದೆ. ಆದರೆ ಬೀಜಕ್ಕೆ ಗೊತ್ತು, ಇದು ಅಂತ್ಯವಲ್ಲ, ನನ್ನ ಹೊಸ ಜೀವನ ಆರಂಭ. ಅದು ಮಣ್ಣನ್ನು ದೂಷಿಸುವುದಿಲ್ಲ, ಕತ್ತಲೆಯನ್ನು ಶಪಿಸುವುದಿಲ್ಲ, ತನ್ನ ಪರಿಸ್ಥಿತಿಯ ಬಗ್ಗೆ ದೂರು ಹೇಳುವುದಿಲ್ಲ. ತನ್ನೊಳಗಿನ ಶಕ್ತಿಯನ್ನು ಎಚ್ಚರಿಸುತ್ತದೆ. ಮಣ್ಣನ್ನು ಚೀರಿ ಮುಂದೆ ಸಾಗುತ್ತದೆ. ಕಲ್ಲುಗಳನ್ನು ದಾಟುತ್ತದೆ. ಬೇರುಗಳನ್ನು ಆಳಕ್ಕೆ ಇಳಿಸುತ್ತದೆ. ಏಕೆಂದರೆ ಪ್ರಕೃತಿ ನಿಯಮ ಒಂದೇ. ಬೇರು ಎಷ್ಟು ಆಳವಾಗುತ್ತದೆಯೋ ಮರ ಅಷ್ಟೇ ಎತ್ತರವಾಗುತ್ತದೆ. ನಮ್ಮ ಜೀವನವು ಇದೇ ಸತ್ಯವನ್ನು ಹೇಳುತ್ತದೆ. ನೋವು ಬಂದಾಗ, ವಿಫಲತೆ ಎದುರಾದಾಗ, ಜಗತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ, ಗಾಯವನ್ನು ಹಿಡಿದು ಅಳುತ್ತಾ ಕುಳಿತುಕೊಳ್ಳಬೇಡ. ಅದನ್ನು ಬಿಟ್ಟು ಮುಂದೆ ನಡೆ. ಇಲ್ಲವೇ ಅದರಿಂದ ಪಾಠ ಕಲಿತು ಇನ್ನೆಷ್ಟು ಬಲಿಷ್ಠರಾಗಬೇಕು ಎಂಬ ನಿರ್ಧಾರ ನಮ್ಮ ಕೈಯಲ್ಲಿರುತ್ತದೆ. ಹೋರಾಟ ನಮ್ಮನ್ನು ಶಿಕ್ಷಿಸಲು ಬರುವುದಿಲ್ಲ. ನಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ಹೊರತರಲು ಬರುತ್ತದೆ. ಮಣ್ಣಿನೊಳಗೆ ಹೂಳಲ್ಪಟ್ಟ ಪ್ರತಿಯೊಂದು ಬೀಜವೂ ಸಾಯುವುದಿಲ್ಲ. ಕೆಲವು ಬೀಜಗಳು ಮರವಾಗಿ ಬೆಳೆಯಲೆಂದೇ ಹೂಳಲ್ಪಡುತ್ತದೆ. ಹಾಗೆಯೇ ಇಂದು ನಾವು ಎದುರಿಸುತ್ತಿರುವ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಬಂದಿಲ್ಲ. ಅವು ನಮ್ಮನ್ನು ಹೊಸ ವ್ಯಕ್ತಿತ್ವವಾಗಿ ರೂಪಿಸಲು ಬಂದಿದೆ. ಆದ್ದರಿಂದ ಹೋರಾಟದಿಂದ ಓಡಬೇಡಿ, ಅದನ್ನು ಪ್ರೀತಿಸಿ. ಏಕೆಂದರೆ ಹೋರಾಟವೇ ಜೀವನ. ಹೋರಾಟವನ್ನು ಸ್ವೀಕರಿಸಿದವರೇ ಜೀವನದ ಸೌಂದರ್ಯವನ್ನು ಕಾಣುತ್ತಾರೆ. ನಾವು ಇಂದು ಬೀಜವಾಗಿರಬಹುದು, ಆದರೆ ಧೈರ್ಯ ಕಳೆದುಕೊಳ್ಳದಿದ್ದರೆ ನಾಳೆ ಅನೇಕರಿಗೆ ನೆರಳು ನೀಡುವ ಮರವಾಗಬಹುದು. ಗಮನದಲ್ಲಿರಲಿ, ಮಣ್ಣಿನೊಳಗೆ ಹೂಳಲ್ಪಟ್ಟ ಪ್ರತಿಯೊಂದು ಬೀಜವೂ ನಾಶವಾಗುವುದಿಲ್ಲ. ಕೆಲವು ಬೀಜಗಳು ಮರವಾಗಿ ಬೆಳೆಯಲೆಂದೇ ಹೂಳಲ್ಪಡುತ್ತದೆ. ಹಾಗೆಯೇ ಇಂದು ನಮ್ಮ ಜೀವನದಲ್ಲಿರುವ ಸಂಘರ್ಷವೇ ನಮ್ಮ ಅಂತ್ಯವಲ್ಲ, ನಮ್ಮ ಹೊಸ ಆರಂಭವಾಗಿರಬಹುದು. ಆದ್ದರಿಂದ ಸಂಘರ್ಷದಿಂದ ಓಡಬೇಡಿ, ಅದನ್ನು ಅಪ್ಪಿಕೊಳ್ಳಿ. ಏಕೆಂದರೆ ಸಂಘರ್ಷವೇ ಜೀವನ. ಪ್ರಕೃತಿ ಕಲಿಸುವ ಮಹಾಸತ್ಯ, ಹೋರಾಟವೇ ಜೀವನ. ಈ ವಿಚಾರ ನಮ್ಮ ಮನಸ್ಸನ್ನು ಮುಟ್ಟಿದರೆ ಈ ಸಂದೇಶವನ್ನು ಇನ್ನೊಬ್ಬರಿಗೆ ತಲುಪಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.